ಅಯ್ಯಯ್ಯೋ! ಏ, ನೀನ್ ಅಕ್ಕಿಲ್ ಬಂದೆ. ನೀನ್ ಒಬ್ಬ ಕಮ್ಮನಾಗಿದೆ ನೋಡು. ನೋಡು, ನಮ್ ಯಜಮಾನ್ರು ಮನೆ ಒಳಗಡೆ ಇದ್ದಾನೆ. ಇಲ್ಲಿಂದ ಹೊರಟೋಗು ಪ್ಲೀಸ್. ಮತ್ತೆ ಅವ್ನು ಹೇಳಿದ್ದೀನಿ ಇರೋದೇನಂತಿದ್ದಲ್ಲ. ಅದು ಹಾಗಲ್ಲ, ಅದು ಎಲ್ಲ ತಲೆ ಕೆಳಗೋಯ್ತು. ನಾನು ನಿನ್ ಫೋನ್ ಮಾಡ್ಬಿಟ್ಟು ಬರ್ಬೇಡ ಅಂತ ಹೇಳಿದ್ನಲ್ವಾ? ಅದನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹೇಳಿ ಆಗಿದ್ದಾದ್ರೆ ಇವಾಗ. ಅಯ್ಯೋ, ಅದೆಲ್ಲ ವ್ಯವಸ್ಥೆ ಕೂತ್ಕೊಂಡ್ರೆ ಟೈಮ್ ಇಲ್ಲ ಈಗ. ನೀನಿಂದ ಹೊರಟೋಗು. ಮತ್ತೆ ನನ್ನ ಹೆಂಡತಿ ನಿನ್ಗೆ ಫೋನ್ ಮಾಡಿಲ್ಲ ಅಂತಲ್ಲ. ಅದು ಹಾಗಲ್ಲ, ಅದು ಯಾವ್ದೋ ಒಂದು ಕೆಟ್ಟ ಪಯಣಿಸ್ ನಂಗೆ ಫೋನ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಕೂಗಾಡ್ತು. ಅದ್ರ ಗಂಡನ ಜೊತೆ ನಾನು ಏನೇನೋ ವ್ಯವಹಾರ ನಡೆಸಿದೆ ಅಂತೆಲ್ಲ ಬೈತು. ಅವಳು ನನ್ನ ಹೆಂಡತಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನಿನ್ ಹೆಂಡತಿ ಅನ್ನೋ ಸಾಧನೆ ಇಲ್ಲ ಅಂತ ಯಾಕಂದ್ರೆ ನಾನು ಅವಳು ನೋಡಿಯೂ ಇಲ್ಲ. ಅವಳ ಧ್ವನಿ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಮಿಸ್ಟೇಕ್ ಆದದ್ದು. ನೋಡು, ನೀನಿಂದ ಹೊರಟೋಗು. ನಾನು ನಿಂಗೆ ನಾಳೆ ಮತ್ತೆ ಸಿಗ್ತೀನಿ. ಈಗ ನೀನೇನಾಯ್ತಂತ ಪೂರ ಹೇಳೋವರೆಗೂ ಇಲ್ಲಿಂದ ಹೋಗೋಣಲ್ಲ. ನಾನು ನಿನ್ನೇನಂತ ತಿಳ್ಕೊಂಡಿದ್ದೆ. ಬಾಂದ್ ಕೂಡ್ಲೆ ಬರೋಕೆ ಹೋಗೋನ್ ಕೂಡ್ಲೋಕೆ ನನ್ನ ಜೊಂಬೆ ಬಾ ಅಂತ ತಿಳ್ಕೊಂಡು ಹೇಳಿ. ಅಯ್ಯೋ, ಅದೆಲ್ಲ ವ್ಯವಸ್ಥೆ ಕೂತ್ಕೊಂಡ್ರೆ ಮಂದಿರೋದು 9 ಆಗುತ್ತೆ. 9 ಅಲ್ಲ 9 ಆಗ್ಲಿ. ನಾನು ಪೂರ್ತಿ ಕೇಳೇನೆ ಹೋಗೋಣ. ಎಲ್ಲಿಂದಲೋ ಒಂದು ಫೋನ್ ಬಂತಂತೆ, ಅದ್ರಲ್ಲಿ ಯಾರೋ ಬಾಯಿ ಬಂದಂಗೆ ಮಾತಾಡಿದ್ರಂತೆ. ಆಮೇಲೆ ಇನ್ನೆಲ್ಲಿಂದಲೋ ಇನ್ಯಾರೋ ಬಂದ್ರಂತೆ. ಮನೇಲಿ ಇರೋದಿಲ್ಲ ಅಂತ ಕಂಡ ವಾಪಸ್ ಬಂದ್ಬಿಡ್ತಂತೆ. ಇದೆಲ್ಲ ನನಗೆ ನಂಬಕ್ ಆಗ್ತಾ ಇಲ್ಲ. ಬಿಡು, ನನಗೆ ನಂಬಕ್ಕಾಗ್ತಾ ಇಲ್ಲ. ಮಾತಾಡ್ಬೇಡ ನೀನು. ನನ್ಗೀಗೆಲ್ಲ ಅರ್ಥ ಆಗ್ತಿದೆ. ನಿನ್ಗೆ ನನ್ನ ಹತ್ರ ಬರಕ್ಕೆ ಇಷ್ಟ ಇಲ್ಲ. ಖುಷಿ ಇನ್ಯಾರ ಹತ್ರನು ಹೋಗ್ಬೇಕು. ಅದಕ್ಕೆ ಈ ಕತೆ ಕಟ್ಕೊಂಡು ಮನೇಲಿ ಒಬ್ಬಳು ಕೂತ್ಕೊಂಡಿದೀಯ. ಮತ್ತೆ ಒಳಗಡೆ ಯಾರು ಇದ್ರು ಇರ್ಬೋದು, ಅದು ನಿನ್ ಗಂಟಂತ ಖಂಡಿತ ಅಲ್ಲ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ, ಹೊರಟೋಗು. ನಾನೇನು ಸಣ್ಣ ಮಗಲ್ಲ. ಅಲ್ಲಿ 3-4 ಗ್ಲಾಸ್ಗಳು ಕಾಣಿಸ್ತಾವಲ್ಲ, ನೀನು ಒಬ್ಬಳ ಕೂತ್ಕೊಂಡು 4 ಗ್ಲಾಸ್ ಒಟ್ಟಿಗೆ ಕುಡ್ದೇನು. ಅರ್ಥ ಇಷ್ಟೇ, ನಾನ್ ನಿನ್ಗೆ ಹಳೆ ಮಂಚ ಆಗ್ಬಿಟ್ಟೆ. ಈಗ ನೀನ್ ಯಾವ್ದೋ ಇನ್ನೊಂದು ಹೊಸ ಸಾಲ್ಸೆ ಕೈ ಹಾಕಿದೆ. ಹೇಳಿ ಯಾರ್ಯಾವ ಮೇಡಮ್ ಅವರೇ, ಈಗ ಎಲ್ಲಿರ್ಬೇಕು? ಕೊಡಿ, ನಾನೇ ತಗೊಂಡ್ಬನ್ನಿ. ಥ್ಯಾಂಕ್ ಯು. ನಿಮ್ಮ ಯಜಮಾನ್ರ ಗಮನ ಎಲ್ಲಿದೆ? ಎಲ್ಲಿದೆ? ಒಳಗಡೆ ಇದೆ. ಅಲ್ಲಿದೆ. ಈಗ ಹೊರಗೆ ಬಂದಲ್ಲ ಸತ್ಯ. ಏನು? ಯಾರ್ಯಾವನು ಇಷ್ಟೊತ್ತಿಗೆ ಪ್ಯಾಂಟ್ ಕಳಿಸಿ ಮುಂಗುಟ್ಗೆ ತಯಾರಾಗಿಲ್ಲ. ಹಿಂಗೇನು ಹೇಳೋದಿಲ್ಲ ಕೇಳೋದಿಲ್ಲ. ನಾನು ಹೋಗ್ತೀನಿ. ಯಾರ್ಯಾವನು ಅಂದ್ಮೇಲೆ ಒಳ್ಳೇದಾಯ್ತಲ್ಲ. ನಾನು ಹೇಳೋದು ಕೇಳಿಸ್ಕೊಳ್ಳೋದಿಲ್ಲ ಅಂತ. ನಾನು ಅವನಿಗೆ ಏನು ಅಲ್ಲ. ನೋಡು, ಆ ಇಬ್ಬರು ಹೆಂಡತಿಗೆ ಮನೆ ಒಳಗಡೆ ಇದ್ದಾರೆ.